ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ಸೂಪರ್. ಆ್ಯಂಡ್ ಎಲ್ರಿಗೂ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಹೌದು, ಆದರೆ ಎದ್ದೇಳುವಾಗ ಬೇಗ ನೆನಪಿಗೆ ಬರಲಿಲ್ಲ, ಅದಾದಮೇಲೆ ನೆನಪಿಗೆ ಬಂದಿದ್ದು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಇನ್ನು ನನ್ನ ಡೈಲಿ ಮಾರ್ನಿಂಗ್ ಏನಿದೆ ರೋಟಿನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಫಸ್ಟ್ ಇವಾಗ ಶೆಡ್ಯೂಲ್ ಬರ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಜಯಂತ್ ಆಲ್ರೆಡಿ ಒಂದು ರೌಂಡ್ ಹೋಗಿ ಮಾರ್ಕೆಟ್ಗೆ ಹೋಗಿ ಬಂದಿದ್ರು. ಹಬ್ಬಕ್ಕೆ ಬೇಕಾಗಿರೋಂಥ ಮಾವಿನೆಲೆ, ಮಾವಿನ ತೋರಣ ಮಾಡೋದಕ್ಕೆ, ಮತ್ತೆ ಬೇವಿನ ಸೊಪ್ಪು ಒಂದು ಸ್ವಲ್ಪ, ಇನ್ನು ಹೂವು ಇದೆಲ್ಲ ತಂದಿದ್ರು. ಸೊ ಅವರು ಮಾಲೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೂವಿನ ತೋರಣ ಮಾಡ್ತಾರಲ್ಲ ಹಾಗೆ ಪ್ರತಿ ಸರಿ ನಾನು ಹೂವಿಟ್ಟು ಮಾಡ್ತಾ ಇದ್ದೆ, ಅದು ಒಂಥರ ಚೆಂದ ಕಾಣುತ್ತೆ. ಬಟ್ ಈ ಸರಿ ಪ್ಲೇನ್ ಆಯಿತು. ಇನ್ನು ಜಯಂತ್ ಅವ್ರ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಸ್ನಾನ ಯಾರ್ದು ಆಗಿಲ್ಲ, ಮನೆ ಕೆಲಸ ಕೂಡ ಒಂದು ಅರ್ಧ ಆಗಿದೆ, ಅರ್ಧ ಆಗಿಲ್ಲ. ಸೊ ಹಾಗಾಗಿ ನಂದು ಏನೇನೆಲ್ಲ ಇದೆ ಪರ್ಸ್ನಲ್ ವರ್ಕ್ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕೆಲಸ ಮತ್ತು ಹಬ್ಬದ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅಷ್ಟರೊಳಗಡೆ ಜಯಂತ್ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಡು ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಹಾಡುಗಳು ಕೇಳ್ತಾ ಈ ದಿನ ಸ್ಟಾರ್ಟ್ ಮಾಡಿದಂತರೂ ಮಸ್ತ್ ವೈಬ್ ಫ್ರೆಂಡ್ಸ್, ಸೂಪರ್ ಆಗಿತ್ತು. ಇನ್ನು ಸ್ನಾನ ಅಂತಂದರೆ ಎಣ್ಣೆ ಸ್ನಾನ ಅಲ್ವಾ ಇವತ್ತು, ಸೊ ಸ್ಪೆಷಲ್ ಆಗಿರಬೇಕು ಅಂತೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಮತ್ತು ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಸ್ನಾನ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಅದಕ್ಕೆ ಇವಾಗ ಮಾಲೆ ಒಂದು ರೆಡಿ ಮಾಡಿಬಿಟ್ರೆ ಸ್ನಾನ ಮಾಡಿದ ತಕ್ಷಣ ಅವರು ಎಲ್ಲ ರೆಡಿ ಮಾಡ್ತಾರೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಚಿಟ್ಟಿ ಕೂಡ ಮಾಲೆ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾನೆ. ಸೊ ನೋಡು ಚಿಟ್ಟಿ ಎಲ್ಲ ಕಲ್ಕೋಬೇಕು, ನೆಕ್ಸ್ಟ್ ಇಯರಿಂದ ನೀನೇ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಹಾಗಾಗಿ ಸೊ ಅವನು ಕೂಡ ಕುತ್ಕೊಂಡು ಮಾಡ್ತಿದ್ದಾನೆ. ಇನ್ನು ನಮ್ಮ ಮಿಟ್ಟು ಇವಾಗ ಎದ್ದಾಳಲ್ಲ, ಮೈಂಡ್ ಒಂದು ಸ್ವಲ್ಪ ನಾರ್ಮಲ್ಗೆ ಬರಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಆಗಬೇಕು. ಅದಕ್ಕೆ ಕೂತ್ಕೊಂಡು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ ಹಾಗೆ. ಹಾಗೆ ಈ ಹಬ್ಬ ಬಂದು ನಮ್ಮೆಲ್ರಿಗೂ ಹೊಸ ವರ್ಷ ಅಲ್ವಾ. ಯಾರಾದರೂ ಈ ನ್ಯೂ ಇಯರ್ ಅಂದರೆ 26 ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಇಲ್ಲಿಗೆ ಹೊಸ ರೆಸಲ್ಯೂಷನ್ ಆಗಿರ್ಬೋದು, ಹೊಸ ಡ್ರೀಮ್ಸ್ ಮತ್ತು ಏನೋ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಆಗಿದೆ, ಎಡವಟ್ಗಳಾಗಿದೆ ಅಂತ ಏನಾದರೂ ಸಫರ್ ಆಗ್ತಾ ಇದ್ದರೆ ಸೊ ನೋ ವರಿ, ಇದು ಕೂಡ ಹೊಸ ವರ್ಷ ಆಗಿರೋದ್ರಿಂದ ಮತ್ತೆ ಹೊಸ ದಿನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕನಸಿಗೋಸ್ಕರ ನಾವು ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮ ಕನಸುಗಳೆಲ್ಲ ನೆರವೇರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಬೈ ಹಾರ್ಟ್. ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಅದನ್ನು ಕೂಡ ಸಂಪೂರ್ಣವಾಗಿ ಸ್ವಚ್ಛ ಮಾಡಿಕೊಂಡು ಇವಾಗ ಇರೋ ಅಷ್ಟು ಪಾತ್ರೆಗಳನ್ನು ಕೂಡ ತೊಳೆದಿದ್ನಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ಇನ್ನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಎಣ್ಣೆ ಹಚ್ಚಿ ಆಟಾಡೋದನ್ನೆಲ್ಲ ಚೆನ್ನಾಗಿ ಏನು ಲಾಗ್ ಮಾಡ್ಬೋದಿತ್ತು. ಬಟ್ ಇದರಲ್ಲಿ ಯೂಟ್ಯೂಬಲ್ಲಿ ಏನಂತಂದರೆ ಮಕ್ಕಳಿಗೆ ಬಟ್ಟೆ ಹಾಕ್ದಿರ ನಾವೇಂದ್ರೂ ವೀಡಿಯೋ ಶೂಟ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ, ಆವಾಗ ನಾವು ವೀಡಿಯೋನ ಡಿಲೀಟ್ ಮಾಡಬೇಕಾಗುತ್ತೆ. ಲಾಸ್ಟ್ ವೀಕ್ಸಲ್ಲಿ ಒಂದು 2 ಲಾಗ್ಸ್ ಏನೋ ಹಿಂಗೆ ಆಗ್ಬಿಡ್ತು. ಹಾಗಾಗಿ ಹೋದ್ರೆ ಹೋಯ್ತು ಅಂತೇಳಿ ಆ ಪಾರ್ಟಿ ಯಾವುದು ಕೂಡ ಶೂಟ್ ಮಾಡಿಲ್ಲ ನಾನು. ಆದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗಂತೂ ಹೋದ ವರ್ಷಕ್ಕಿಂತ ಆ ಕಡೆ ವರ್ಷಕ್ಕಿಂತ ಈ ಸರಿ ಒಳ್ಳೆ ಒಂದು ಟ್ರೀಟ್ಮೆಂಟ್, ಮೂವರೆಗೂ ಕೂಡ ಚೆನ್ನಾಗಿ ಎಣ್ಣೆ ತಿಕ್ಕಿ ಹೊರಗಡೆ ಬಿಟ್ಬಿಟ್ವಿ. ನಮ್ಮ ಚಿಟ್ಟಿ ಕೆಳಗಡೆ ಹೋಗಿ ಆಟಾಡ್ದ. ಇನ್ನು ಇವರಿಬ್ಬರು ಮೇಲ್ಗಡೆ ನಿಂತ್ಕೊಂಡು ಬೇವಿನ ಸೊಪ್ಪು ಮತ್ತು ಮಾವಿನೆಲೆ ಏನು ಕಡ್ಡಿ ಇರುತ್ತಲ್ಲ ಅದನ್ನ ಇಟ್ಕೊಂಡು ಸುಮಾರು 1-1.5 ತಾಸು ಆಟಾಡಿದ್ದಾರೆ ಫ್ರೆಂಡ್ಸ್. ಭಯಂಕರ ಆಟಾಡಿದ್ದಾರೆ. ಅಷ್ಟೊಳಗಡೆ ನಾನು ಹೋಗಿ ಸ್ನಾನ ಮುಗಿಸ್ಕೊಂಬಂದೆ. ಎಲ್ರಿಗೂ ಅವ್ರಿಗೆ ಎಣ್ಣೆ ಹಚ್ಚಿ ಮತ್ತು ನಾನು ಎಣ್ಣೆ ಹಚ್ಕೊಂಡು ನಾನೇ ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಡಿದ್ದು, ಅವರೆಲ್ಲ ಲಾಸ್ಟ್ಗೆ ಆಟ ಆಡಲಿ ಅಂತ ಹೇಳಿ. ನಾನಿನ್ನು ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕಿಟ್ಟು ಹೋಗಿದ್ದು. ಇವತ್ತೇನು ಮಾಡ್ತಿದ್ದೀನಿ ಅಂತಂದರೆ ಯುಗಾದಿ ಹಬ್ಬ ಅಂದಿದ ತಕ್ಷಣ ಹಬ್ಬದೂಟದಲ್ಲಿ ನಮಗೆ ಮೇನ್ ಕಾಣಿಸೋದು ಅಂದರೆ ಚಿತ್ರಾನ್ನ. ಸೊ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ನಾರ್ಮಲ್ ಚಿತ್ರಾನ್ನ ಅಲ್ಲ, ಮಸಾಲೆ ಚಿತ್ರಾನ್ನ ಮಾಡ್ತಾರಲ್ಲ ಅದು ನಂಗೆ ತುಂಬ ಇಷ್ಟ, ತಿನ್ನೋದಕ್ಕೆ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗಾಗಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ ನಾವು ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಕೊಟ್ಟರೆ ಆಯಿತು. ಈರುಳ್ಳಿ, ಟೊಮೊಟೊ ಕೆಲವೊಬ್ರು ಆ್ಯಡ್ ಮಾಡ್ತಾರೆ. ಬಟ್ ನಾನು ಕೆಲವೊಮ್ಮೆ ಆ್ಯಡ್ ಮಾಡ್ತೀನಿ, ಕೆಲವೊಮ್ಮೆ ಆ್ಯಡ್ ಮಾಡಲ್ಲ. ಬಟ್ ಇವತ್ತೇನು ಆ್ಯಡ್ ಮಾಡಿಲ್ಲ. ಸಿಂಪಲ್ಲಾಗಿ ಶೇಂಗಾ ಒಗ್ಗರಣೆ ಕೊಡ್ತೀವಲ್ಲ ಆ ಥರ ಒಗ್ಗರಣೆ ಕೊಟ್ಟು ಅನ್ನ ಕಲಿಸ್ಬಿಟ್ರೆ ನಿಜವಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಶುಂಠಿ ಹಾಕಿರ್ತೀವಲ್ಲ ಮತ್ತು ಕೊಬ್ಬರಿ ಕೂಡ ಹೌದು, ಇದ್ರದ್ದೆರಡು ಕಾಂಬಿನೇಷನ್ ಫ್ಲೇವರ್ ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಶೇಂಗಾ ಈ ಮೂರದ್ದು ಕೂಡ ಡಬ್ಬಿಗಳು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಫ್ರಿಜ್ಜಿಂದ ತೊಗೊಂಬಂದು ಇದನ್ನು ಮೂರನ್ನು ಕೂಡ ಫಿಲ್ ಮಾಡಿ ಫಸ್ಟ್ ಅದನ್ನು ಸೈಡ್ಗೆ ಇಕ್ತಾ ಇದ್ದೀನಿ, ಆಮೇಲೆ ಒಗ್ಗರಣೆ ಕೊಟ್ಕೊತೀನಿ. ಸೊ ಈ ಥರ ಹಾಕೊಂಡಿರ್ತೀನಿ ಫ್ರೆಂಡ್ಸ್. ಉದ್ದಿನಬೇಳೆ ಎಲ್ಲ ನಾನು ಆಲ್ಮೋಸ್ಟ್ ದೋಸೆಗೆ ಮತ್ತು ಇಡ್ಲಿಗೆ ಯೂಸ್ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ 1 kg ಡಬ್ಬದಲ್ಲೇ ನಾನು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇನ್ನು ಶೇಂಗಾ ಯಾವಾಗಲೂ ಅರ್ಧ kg, ಇನ್ನು ಕಡಲೆಬೇಳೆನೂ ಅಷ್ಟೇ ಅರ್ಧ kg, ಮತ್ತು ಈ ಒಗ್ಗರಣೆ ಡಬ್ಬೆಲ್ಲೂ ಅಷ್ಟೇ ಒಗ್ಗರಣೆಗೆ ಏನೇನೆಲ್ಲ ಬೇಕೋ ಅದನ್ನು ಈ ಥರ ಸಪ್ರೇಟಾಗಿ ಫಿಲ್ ಮಾಡ್ಕೊಂಡಿರ್ತೀನಿ. ಏನೇನು ಖಾಲಿ ಆಗುತ್ತೆ ಆ ಥರದ್ದೆಲ್ಲ. ಇನ್ನು ರೇಷನ್ ವಿಚಾರದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಹೆಂಗೆ ಸ್ಟೋರ್ ಮಾಡ್ತೀನಿ, ಏನು ಇತ್ತೀಚೆಗೆ ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ ಅಂತೇಳಿ. ಈ ಒಂದು ಮೆಥಡ್ ಅಂತೂ ಪರ್ಫೆಕ್ಟಾಗಿ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅಷ್ಟೇ ಒಂಥರ ಏನು ಪೀಸ್ಫುಲ್ ಆಗಿರುತ್ತೆ ರೇಷನ್ ವಿಚಾರ ಅಂತ ಬಂದಾಗ. ಆ ಥರ ಸ್ಟೋರ್ ಮಾಡೋದು ಯಾವಾಗ ಕಲಿತೆ ಹಾಗೆ. ಆಮೇಲೆ ಇನ್ನು ಶೇಂಗಾ ಒಗ್ಗರಣೆ ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ. ಕರಿಬೇವು ತಂದಿದ್ದೆ ಫ್ರೆಂಡ್ಸ್. ಯಾಕೋ ಕರಿಬೇವು ಈ ಸರಿ ನಾನು ಎಲ್ಲ ಅರಿ ಎಲ್ಲ ಸುಲಿದು ಕವರಲ್ಲಿ ಹಾಕಿಡ್ತೀನಿ. ಯಾವಾಗಲೂ
ಯಾವಾಗಲೂ ತುಂಬ ಫ್ರೆಶ್ಶಾಗಿ ಬರುತ್ತೆ ನನಗೆ. ಈ ಸರಿ ಅದೇನೋ ಗೊತ್ತಿಲ್ಲ, ಇಟ್ಟಿರೋ ಕರಿಬೇವು ಎಲ್ಲದೂ ಕೂಡ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಹಾಗಾಗಿ ಕರಿಬೇವೇ ಆ್ಯಡ್ ಮಾಡಲಿಲ್ಲ ನಾನು. ಹೊಸ ತೊಂದರೆ ಆಯಿತು ಅಂತ ಹಾಕಿರೋ ಮಾಡಿರೋಂಥ ಮಸಾಲೆ ಆ್ಯಡ್ ಮಾಡಿ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಇದನ್ನೆಲ್ಲ ಹಾಕಿ ಈ ಥರ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಆ ಸ್ಮೆಲ್ಗೆ ಬೇಗ ತಿನ್ಬೇಕಂತ ಅನಿಸುತ್ತೆ, ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಅನ್ನನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಕಲಸಿ, ನಾನು ಸ್ನಾನಕ್ಕೆ ಹೋಗಿದ್ದೆ ಅಂತ ಹೇಳಿ ಜಯಂತ್ ಒಂದು ಸ್ವಲ್ಪ ಸೀದಿಸ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಹಂಗಾಗಿ ಅದನ್ನು ಸೈಡಿಗೆ ಇಟ್ಟು ಇನ್ನು ಉಳಿದಿರೋ ಅನ್ನ ಅಷ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಇನ್ನು ನಂದು ತಿಂಡಿ ಆಯಿತು ಅಂತಂದರೆ ರೆಡಿ ಆಗಬೇಕು, ತುಂಬ ಕೆಲಸಗಳಿದೆ. ಒಂದು ಶೂಟ್ ಕೂಡ ಇದೆ, ಅದು ಶೂಟ್ ಮುಗಿಸ್ಕೊಂಡು ನಾನು ಹರಿಹರ ಹೋಗಬೇಕಿತ್ತು. ಹರಿಹರ ಹೋಗುವಂಥ ಪ್ಲಾನೇ ಇರಲಿಲ್ಲ ಅತ್ತೆ ಮನೆಗೆ. ನಾನು ಇನ್ನೇನು ಬೆಳಗ್ಗೆಗೆ ತಿಂಡಿ ಮಾಡ್ತೀವಿ ಚಿತ್ರಾನ್ನ, ಇನ್ನು ಮಧ್ಯಾಹ್ನಕ್ಕೆ ಕಾಳು ಏನಾದರೂ ನೆನೆ ಇಟ್ಟು ಪಲ್ಯ ಮಾಡ್ಕೋಬೇಕು, ಹೋಳಿಗೆ ಆಯಿತು ಅಂದರೆ ಹೋಳಿಗೆ, ಇಲ್ಲಾಂದರೆ ರೆಡಿ ಹೋಳಿಗೆ ತರಿಸ್ಕೋಬೇಕು ಅಂತೇಳಿ ಅದು ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಪ್ಲ್ಯಾನ್ ಆಗಿದ್ದೆ ಬೇರೆ. ಅದಕ್ಕೆ ನಾನೇನು ರೆಡಿ ಮಾಡಿದ್ದಿದ್ದೇ ಒಳ್ಳೇದಾಯಿತು, ಮತ್ತು ಏನು ರೆಡಿ ಮಾಡ್ಕೊಂಡಿದ್ದಿದ್ರೆ ನಿಜವಾಗ್ಲೂ ಎಡವಟ್ ಆಗಿಬಿಡ್ತಿತ್ತು. ನನಗೆ ನಮ್ಮ ಅತ್ತೆ ಮನೆಗೆ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ. ಫೋನ್ ಮಾಡಿ ಕರಿತಾ ಇದ್ದಾರೆ ಜಯಂತ್ಗೆ, ಮತ್ತು ಅದರಲ್ಲೂ ನಮ್ಮ ಅತ್ತೆ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಹಿರಿಯರಿಗೆ ಎಡೆ ಹಾಕ್ತಾರಲ್ಲ, ಸೊ ಆ ಥರ ಅಮ್ಮನಲ್ಲಿ ದಸರಾ ಮುಂಚೆ ಬರುತ್ತಲ್ಲ ಅಮಾವಾಸ್ಯೆ, ಪಿತೃಪಕ್ಷ ಬರುತ್ತಲ್ಲ, ಆವಾಗ ಹಾಕಿ ನಡೆಸ್ಕೊಂಬಂದಿದ್ದಾರೆ. ಸೊ ಹಂಗಾಗಿ ಇವ್ರಿಗೆ ಇವಾಗ ಇದು ಮೇನ್ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮ ಮಾವಂಗೆ ಎಡೆ ಹಾಕ್ಬೇಕಲ್ಲ, ಸೊ ಮನೆಯವರೆಲ್ಲರೂ ಕೂಡ ಸೊಸೆಂದರು ಮತ್ತು ಮೊಮ್ಮಕ್ಕಳು ಎಲ್ಲರೂ ಕೂಡ ಸೇರ್ತಾರೆ ಅಂತ ಹೇಳಿ ಫೋನ್ ಮಾಡಿ ಕರಿತಾ ಇದ್ರು. ಹೋಗೋಣ, ಆದರೆ ಮಕ್ಕಳನ್ನ ಬಿಟ್ಟು ಹೋಗೋಣ, ಒಂದು ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಇನ್ನು ತಿಂಡಿ ಆಗಿದ ತಕ್ಷಣ ನಾವು ರೆಡಿ ಆಗಬೇಕಿತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇನ್ನು ನನಗೆ ಚಿತ್ರಾನ್ನ ತಿನ್ನೋದಕ್ಕೆ ಅನಿಸ್ಲಿಲ್ಲ. ಇಲ್ಲಿ ಹಪ್ಪಳಗಳನ್ನ ಕರಿತಾ ಇದ್ದೀನಿ. ಈ ಥರ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ, ಮೊಸರು ಹಾಕೊಂಡ್ರೆ ಏನು ಪರವಾಗಿಲ್ಲ, ಬಟ್ ನಮ್ಮ ಮನೇಲಿ ಮಜ್ಜಿಗೆ ಇತ್ತೀಚೆಗೆ ಎನಿ ಟೈಮ್ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ಜಯಂಟ್ ಸ್ಟೋರ್ ಮಾಡಿರ್ತಾರಲ್ಲ, ಸೊ ಎನಿ ಟೈಮ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಜ್ಜಿಗೆ, ಚಿತ್ರಾನ್ನ, ಈ ಥರ ಹಪ್ಪಳಗಳನ್ನ ಕಡ್ಕೊತ ತಿಂತಾ ಇದ್ರೆ ಒಂದು ಲೆವೆಲಿಗೆ ಟೇಸ್ಟ್ ಇರುತ್ತೆ, ಅಂದರೆ ತುಂಬ ಇಷ್ಟ ನನಗಂದ್ರು. ಆ ಥರ ಒಳಗಡೆ ತಿಂಡಿ ಮುಗಿಸೋದ್ರೊಳಗಡೆ ಮಕ್ಕಳಿಗೆ ಸ್ನಾನ ಮಾಡಿಸಿದ್ದಾಯಿತು. ಮತ್ತು ಜಯಂತ್ ಕೂಡ ಸ್ನಾನ ಮಾಡಿ ಬಂದು ಸೀದಾ ಬಾಗಿಲಿಗೆ ಮಾವಿನ ತೋರಣ ಕಟ್ತಾ ಇದ್ದಾರೆ, ಹೂವು ಹಾಕ್ತಾ ಇದ್ದಾರೆ, ನೀಟಾಗೆಲ್ಲ ಜೋಡಿಸ್ತಾ ಇದ್ದಾರೆ. ಸೊ ನನಗೆ ಹೆಂಗೆ ಇಷ್ಟ ಅಂತಂದರೆ, ಈ ಥರ ಮಾವಿನ ತೋರಣ ಮಾಡಿರ್ತೀವಲ್ಲ, ಅದ್ರ ನಡುವೆ ಸೇವಂತಿಗೆ ಹೂ ಕೂಡ ಈ ಥರ ಸಿಗಿಸಿ ರೆಡಿ ಮಾಡ್ತಾ ಇರೋದು ಇನ್ನೂ ಲಕ್ಷಣವಾಗಿ ಕಾಣುತ್ತೆ. ಆ ಥರ ಮಾಡು ಅಂತಂದರೆ, ಇಲ್ಲ ನಾನು ಹಾರ ತಂದಿದ್ದೀನಿ, ಹಾರನೇ ಹಾಕ್ತೀನಿ, ಇರಲಿ ಬಿಡೋದು ಸಿಂಪಲಾಗಿ ಅಂತ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾರೆ. ಅವ್ರಿಗೆ ಏನು ಬರಲ್ವೋ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಹಂಗೆ ಕಾಡಿಸ್ತಾ ಇರ್ತೀನಿ ನಾನಂತರ, ನಿನಗೆ ಬರಲ್ಲ ಅಂತಂದರೆ ಅದು ಚೆನ್ನಾಗೇ ಕಾಣಲ್ಲ ಅಂತೇಳಿ ನೀನೇ ಡಿಸೈಡ್ ಮಾಡಿಬಿಡ್ತೀಯಲ್ಲ ಅಂತೇಳಿ. ಸೊ ಅದೆಂಗೋ ಇವಾಗ ತೋರಣ ಹಾಕಿ ಹೂವಿನ ಎಲ್ಲ ಹಾಕ್ತಾ ಇದ್ದಾರೆ, ನೋಡೋದಕ್ಕೇ ಒಂಥರ ಚೆಂದ. ಹಬ್ಬದ ವೈಬ್ಸ್ ಅಂತಂದರೆ ಇದೆ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ನಾವು ಸುಮಾರು ದಿನಗಳು ಹಬ್ಬದ ವೈಬ್ಸ್ ಎಲ್ಲ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ವಿ. ಇತ್ತೀಚೆಗೆ ಎಲ್ಲ ಮಾಡಬೇಕು, ಎಲ್ಲರ ಥರ ಮಾಡಬೇಕು. ಮನೇಲಿ 3 ಮಕ್ಕಳಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಅವ್ರಿಗೆ ಮುಂದೆ ಏನೂ ಗೊತ್ತಿಲ್ಲ ಅಂತಂದರೆ ಹೇಗೆ ಅಂತೇಳಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಚಿಕ್ಕವರಿದ್ದಾಗ ನಾವೇನು ಸೆಲೆಬ್ರೇಟ್ ಮಾಡ್ತೀವಲ್ಲ ಅದೇ ಉಳಿಯೋದು. ನಾವೇನಾದರೂ ಇವಾಗಲೇ ತುಂಬ ನಿಲ್ಲಾಗಿ ಬೆಳೆಸ್ತಾ ಹೋದರೆ ಅವ್ರಿಗೆ ನಾಳೆ ಏನಾದರೂ ಈ ಥರ ಸಂಪ್ರದಾಯ ಇದೆ ಅಂತಂದ್ರೂ ಇಂಟ್ರೆಸ್ಟ್ ಬರಲ್ಲ. ಇದು ಅವ್ರಿಗೆ ಅಲ್ಲ, ನನಗಾಗಿರೋ ಎಕ್ಸ್ಪೀರಿಯೆನ್ಸ್. ನಾವು ಹಾಗೆ ಚಿಕ್ಕವರಿದ್ದಾಗಿಂದ ಕೆಲವೊಂದಷ್ಟು ನೆಗ್ಲಿಜೆನ್ಸಿ, ನಮ್ಮ ಮನೇಲಿ ಇದೆಲ್ಲ ಮಾಡಲ್ಲ ಬಿಡು ಅಂತ ಅನ್ಕೊಂಬಂದಿದ್ದಾರಲ್ಲ, ಇವತ್ತು ನಮಗದು ವೈಬೇ ಅನಿಸಲ್ಲ. ಬಟ್ ಹೊರಗಡೆ ನೋಡಿದಾಗ ಅಯ್ಯೋ ಇವರೆಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾರಲ್ಲ ಅಂತ ಅನಿಸ್ತಿರುತ್ತೆ. ಆ ಥರ ಫೀಲಿಂಗ್ ನನ್ನ ಮಕ್ಳಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಇತ್ತೀಚೆಗೆಲ್ಲ ಆ್ಯಡಪ್ ಮಾಡ್ತಾ ಹೋಗ್ತಾ ಇದ್ವಿ. ನಾನು ಜಯಂತ್ ಇಬ್ಬರು ಕೂಡ ಮಾತಾಡ್ಕೊತೀವಿ ಇದೇ ಥರ. ಹಾಗೆ ಇಲ್ಲಿ ನೋಡಿ, ಆಲ್ರೆಡಿ ಮಕ್ಳಿಗೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ಅರ್ಧಂಬರ್ಧ ರೆಡಿ ಮಾಡಿದ್ದಾಯಿತು. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ಡ್ರೆಸ್ ಚೇಂಜ್ ಮಾಡಿ ಹೇರ್ ಸೆಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ನೂ ರೆಡಿ ಆಗಿಲ್ಲ ನಾನು. ಯಾಕೆ ಹೇರ್ ಸೆಟ್ ಅಂತಂದರೆ, ಏನಾದರೂ ಶೂಟ್ ಇದ್ದಾಗ ಮಾತ್ರ ಈ ಥರ ಸೆಟ್ ಮಾಡ್ಕೊತೀನಿ. ಒಂದು ಅರ್ಜೆಂಟ್ ಶೂಟ್ ಇತ್ತು ಫ್ರೆಂಡ್ಸ್, ಹಾಗಾಗಿ ಇಮ್ಮಿಡಿಯೇಟ್ಲಿ ನಿನ್ನೆ ರಾತ್ರಿ ಗೊತ್ತಾಯಿತು ಅಂತಂದರೆ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ನಾನು. ಸೊ ಮನೇಲಿ ಹಾಗಾಗಿ ಸಿಂಪಲ್ ಕೆಲಸಗಳು ಮುಗಿಸ್ಕೊಂಡಿದ್ದೀನಿ. ಮಮ್ಮಿ ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಬೇಕಿದ್ರೆ ಹರಿಹರಕ್ಕೆ ಹೋಗೋಣ ಅಂದಿದ್ದಕ್ಕೆ ಇಬ್ಬರು ಕೂಡ ಹೊರಟಿದ್ದೀವಿ. ಮಕ್ಕಳನ್ನ ಫುಲ್ ರೆಡಿ ಮಾಡಿದ್ದಾಯಿತು. ರೆಡಿ ಮಾಡಿ ಅಮ್ಮನ ಮನೇಲಿ ಬಿಟ್ಟು ಹೋಗೋ ಪ್ಲಾನು. ಸೊ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಆದರೂ ಕೂಡ ಇವತ್ತೇನೋ ಒಂಥರ ಫೆಸ್ಟಿವ್ ವೈಬ್ ಆಗಿರೋದ್ರಿಂದ ಆ ವೈಬ್ ಬಂದುಬಿಡ್ತು. ಇನ್ನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇನ್ನು ರೆಡಿ ಆಗೋವಾಗ ಈ ಥರದ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ, ಒಂದು ಕಂಟೆಂಟ್ ವಿಡಿಯೋ ಮಾಡಬೇಕಿತ್ತು ಫ್ರೆಂಡ್ಸ್, ಅದನ್ನು ನಾನು ನಿಮ್ಮ ಜೊತೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊತೀನಿ. ಆ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಸೊ ನನಗೆ ಏನು ಮೇಕಪ್ ಅಂತ ಬಂತು ಅಂದರೆ, ಸ್ಕಿನ್ ಕೇರ್ ಅಂತ ಬಂತು ಅಂದರೆ, ಮಾಯ್ಶ್ಚರೈಸರ್ ತುಂಬ ಇಷ್ಟ, ತುಂಬ ಇಂಪಾರ್ಟೆಂಟ್. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ವಿತೌಟ್ ಮಾಯ್ಶ್ಚರೈಸರ್ ನಾನು ಇರಲ್ಲ. ಆಲ್ಮೋಸ್ಟ್ ಇದ್ರೂ ಕೂಡ ಫೇಸ್ ಹಾಳಾಗುತ್ತೆ ಹಾಗೆ ನಂದು. ಸೊ ನೋಡಿ, ಚೆನ್ನಾಗಿ ಹೈಡ್ರೇಟಿಂಗ್ ಆಗಿ ಒಂದು 5 ನಿಮಿಷ ಬಿಟ್ಟು ಅದಾದಮೇಲೆ ನಾನು ಏನಾದರೂ ಮೇಕಪ್ ಮಾಡ್ಕೊತೀನಿ ಅಂದರೆ ಆವಾಗಲೇ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ಫೈನಲ್ ಲುಕ್ ಇಲ್ಲಿದೆ ನೋಡಿ. ಚೆನ್ನಾಗಿ ರೆಡಿ ಆಗಿದ್ದೀನ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ಲಾಗಿ ರೆಡಿ ಆಗೋದಕ್ಕೆ ಹೋದೆ, ಅದೇನೋ ಗೊತ್ತಿಲ್ಲ. ಈ ಡ್ರೆಸ್ ಮತ್ತು ಈ ಇಯರಿಂಗ್ಸ್ ಲುಕ್ ವೈಸ್ ನನಗೆ ಯಾಕೋ ಸ್ವಲ್ಪ ಫೆಸ್ಟಿವ್ ವೈಬ್ ಅಂತ ಅನ್ನಿಸ್ತು. ಇಟ್ಸ್ ಓಕೆ ಬಿಡು
ಫುಲ್ಲು ಹಬ್ಬನೇ ಅಲ್ವಾ, ಎಲ್ಲ ಹೊರಗಡೆ ಹಿಂಗೆ ಓಡಾಡ್ತಿರ್ತಾರೆ ಅಂತ ಅಂದ್ಕೊಂಡು ಅಲ್ಲಿಂದ ಸೀದಾ ನಾವು ಶೂಟ್ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋದ್ವಿ. ಡೈರೆಕ್ಟ್ ಗಾಡಿಯಿಂದ ಮತ್ತೆ ನಾವು ಕೆಳಗಿಳಿದ ಕಡೆ ಬರಲೇ ಇಲ್ಲ ದಾವಣಗೆರೆ ಕಡೆ. ಸೊ ಹಾಗೆ ಹರಿಹರ ಕಡೆನೇ ಹೋದ್ವಿ. ಇನ್ನು ಹೋಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾದ್ಮೇಲೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ ಜಯಂತ್ಗೆ, ಲಾಗ್ ಮಾಡೋದು ಅಂತೇಳಿ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷ ಆಯಿತು ನಮ್ಮ ಅತ್ತೆ ಮನೇಲಿ ನಾನು ಲಾಗೇ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಹಬ್ಬ ಬೇರೆ, ಹಬ್ಬದ ಲಾಗ್ ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋದಕ್ಕೆ ಜಯಂತ್ ಹೇಳಿದ್ದಕ್ಕೆ ಅವ್ರು ಸ್ಟಾರ್ಟ್ ಮಾಡಿರೋದು. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಹೋದ ತಕ್ಷಣ ಏನು ಕೆಲಸ ಹಚ್ಚಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಕೆಲಸ ಮಾಡ್ತೀನಿ ಅಂತಂದ್ರೂ ಬಿಡಲ್ಲ. ಹಾಗಾಗಿ ನಾನೇ ಚಿಕ್ಕ ಪುಟ್ಟ ಎದ್ದು ಮಾಡ್ಕೊತಾ ಇರ್ತೀನಿ. ಇನ್ನು ನಮ್ಮ ಅಮ್ಮು ಫುಲ್ ಕಸ ಎಲ್ಲ ಹೊಡಿತಾ ಇದ್ದರೆ, ಅಕ್ಕ ಪೂಜೆಗೆಲ್ಲ ಜೋಡಿಸ್ತಾ ಇದ್ದಾಳೆ, ಅತ್ತೆ ಇಲ್ಲಿ ಏನೇನಾದರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ಒಂದು ಸ್ವಲ್ಪ ಅನ್ನಕ್ಕಿಡು ಅಂತ ಹೇಳಿದ್ರು ಅಂತೇಳಿ ಅಕ್ಕಿ ತೊಳ್ಕೊಂಬಂದು ಅನ್ನಕ್ಕೆ ಇಡ್ತಾ ಇದ್ದೀನಿ. ಅದು ಕೂಡ ಜಸ್ಟ್ ದೇವ್ರ ಪ್ರಸಾದಕ್ಕಷ್ಟೇ. ಆಲ್ರೆಡಿ ಅಡುಗೆ ಎಲ್ಲದೂ ಕೂಡ ಮಾಡಿಟ್ಟಿರ್ತಾಳೆ ನಮ್ಮ ಅಕ್ಕ ಹೋದಾಗೆಲ್ಲ. ಅದು ಒಂದು ತುಂಬ ಖುಷಿ. ಆಲ್ಮೋಸ್ಟ್ ಅಷ್ಟರ ಮಟ್ಟಿಗೆ ಏನು ಕೆಲಸ ಇಲ್ಲ ಫ್ರೆಂಡ್ಸ್. ಖುಷಿ ಅಂದರೆ ಆ ಒಂದು ವೆಲ್ಕಮಿಂಗ್ ಇರುತ್ತಲ್ಲ, ಆ ವೆಲ್ಕಮಿಂಗ್ ಆಗಿರ್ಬೋದು, ಮತ್ತು ಅಲ್ಲಿ ಹೋದಾಗ ನಮಗೆ ಟ್ರೀಟ್ ಸಿಗೋವಂಥದ್ದಾಗಿರ್ಬೋದು, ಅದಕ್ಕೆ ಖುಷಿ ಅಷ್ಟೇ. ಕೆಲಸ ಹಚ್ಚಲ್ಲ ಅನ್ನೋದಕ್ಕೆ ಏನು ಖುಷಿ ಇಲ್ಲ. ಕೆಲಸ ಹಚ್ಚಿದ್ರೆ ಖುಷಿಯಾಗಿ ಮಾಡ್ತೀನಿ. ಕಸ ಹೊಡೆದಿದ್ದಾಗಿದ ತಕ್ಷಣ ಇನ್ನು ನಮ್ಮ ಅಮ್ಮನೇ ನೆಲನೂ ಕೂಡ ಒರೆಸ್ತಾ ಇದ್ದಾಳೆ. ಜಸ್ಟ್ ಇವಾಗ 12 ಇಯರ್ಸ್ ಇವಳಿಗೆ. ಅಮ್ಮು ಮಾವನ ಮಗಳು ಅಂದರೆ ಜಯಂತ್ ಇದ್ದಾರಲ್ಲ, ಅವ್ರು 2ನೇ ಅಣ್ಣನ ಮಗಳು. ಸೊ ಅಕ್ಕ ಪೂಜೆಯಲ್ಲಿ ಪೂರ್ತಿ ಮುಳುಗಿದ್ದಾರೆ. ನಾನು ನಮ್ಮ ಅಕ್ಕ ಹೆಂಗಿರ್ತೀವಿ ತಡೀರಿ, ಇದೆಲ್ಲ ಆಗಲ್ ಬರೋದೇ ತೋರಿಸ್ತೀನಿ. ಇನ್ನು ನಮ್ಮ ಜಯಂತಿಲಿ ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದಾರೆ. ಅವರಿಗೆ ಈ ಕ್ಯಾರಮ್ ಅಂದರೆ ಸಖತ್ ಇಷ್ಟ. ನಮ್ಮ ಕಾರ್ತಿಕ್ ಇದನ್ನೆಲ್ಲ ಚಿಕ್ಕವನಲ್ಲಿದ್ದಾನೆ ನೋಡಿ, ಬ್ಲ್ಯಾಕ್, ಅವನೇ ಎದುರುಗಡೆ ಇದ್ದಾನಲ್ಲ ಅವರೇ. ಅವನು ಒಂಥರ ರಫ್ ಆ್ಯಂಡ್ ಟಫ್ ಬಟ್ ವೆರಿ ವೆರಿ ಗುಡ್ ಬಾಯ್. ಸೊ ಅವನಿಗೆ ಇದು ಇಷ್ಟ ಅಂತ ಹೇಳಿ ತಂದಿಟ್ಕೊಂಡಿದ್ದಾನೆ. ಮನೇಲಿ ಕ್ಯಾರಮ್ ಇದನ್ನ ಅಂತ ಹೇಳಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನು ಮಿಂಚು ನನ್ನನ್ನು ಕರ್ಕೊಂಬಂದು ಕೂರಿಸ್ಕೊಂಡು ಆಟಾಡ್ತಿದ್ದಾಳೆ. ನನಗೂ ಬೇಕು ಅಮ್ಮ, ನನಗೆ ಕೊಡೋದಕ್ಕೆ ಹೇಳು ಅಂತ ಹೇಳಿ. ಹಾಗೆ ಇನ್ನು ಅಡುಗೆ ಇನ್ನೊಂದು ಸ್ವಲ್ಪ ಇದೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಕೂಡ ಹೆಚ್ಚೋದಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಡ್ರೈ ಮಾಡ್ತೀನಿ ಅಂತಂದ್ರು ನಮ್ಮ ಅಕ್ಕ. ಅದು ಹೆಂಗೆ ಮಾಡ್ತೀಯ ಡ್ರೈ ಅಂತ ಹೇಳಿ ನಿಂತ್ಕೊಂಡಿದ್ದೆ. ಸರ್ ಪ್ರತಿ ಸರಿ ಹೋದಾಗೆಲ್ಲ ಒಂದು ವೆರೈಟಿ ಏನಾದರೂ ಒಂದು ಅಡುಗೆ ನಮ್ಮ ಅಕ್ಕನಿಂದ ಕಲ್ಕೊಂಬರ್ತಾ ಇರ್ತೀನಿ ನಾನಿಲ್ಲಿ. ಹಾಗೆ ನಮ್ಮ ಅತ್ತೆ ಮನೆಗೆ ಹೋದರೆ ನಂದು ಏನು ಕೆಲಸ ಗೊತ್ತಾ, ಅಲ್ಲಿ ಉಳ್ಕೊಂಡ್ರೆ ಮಾತ್ರ ಬೆಳಗ್ಗೆ ತಿಂಡಿ ನಾನೇ ಮಾಡ್ತೀನಿ. ಅದೊಂದೇ ಇವತ್ತಿನವರೆಗೂ ಮಾಡ್ತಾ ಇರೋದು. ನಮ್ಮ ಅಕ್ಕ ಇನ್ನು ಸಾಂಬಾರಿಗೆ ಎಲ್ಲ ಜೋಡಿಸ್ಕೊಟ್ಟು ಹೋಗಿದ್ಲು, ಏನೇನೆಲ್ಲ ಹಾಕಬೇಕು ಅಂತೇಳಿ. ಹಾಗಾಗಿ ನಿಂತ್ಕೊಂಡು ಸಾಂಬಾರಿಗೆ ಜೋಡಿಸಿಕ್ತಾ ಇದ್ದೀನಿ. ಬೇಳೆ ಮತ್ತು ಟೊಮೊಟೊ ಹಣ್ಣು ಅದೆಲ್ಲದೂ ಕೂಡ ಹೆಚ್ಚಿ ಜಯಂತ್ ಬಂದು ನನಗೆ ಕಾಡಿಸ್ತಾ ಇದ್ರು. ಅದಕ್ಕೆ ಅವ್ರಿಗೆ ಆನ್ಸರ್ ಕೊಡ್ತಾ ಇದ್ದೆ. ಸೊ ನಮ್ಮ ಮನೆಗೆ ಬಾ, ನೆಕ್ಸ್ಟ್ ಮಾಡ್ತೀನಿ ನಿನಗೆ, ನಿಮ್ಮ ಮನೆಗೆ ಬಂದಾಗ ಜಾಸ್ತಿ ರೋಪ್ ಆಗ್ತೀಯ, ನನಗೆ ಆಟ ಆಡಿಸ್ತೀಯ ಅಂಥೇಳಿ ನಮ್ಮ ಮನೆಗೆ ಬಾಲ್ ನೋಡ್ಕೊತೀನಿ ನಾನು ಅಂತೇಳಿ. ಸೊ ಇನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅತ್ತೆ ಮನೆಗೆ ಹೋದರೆ. ಹಾಗೆ ಇವತ್ತು ಯುಗಾದಿ ಅಂತಂದರೆ ಶಾವಿಗೆ ಸ್ಪೆಷಲ್ ಅಲ್ಲ, ಶಾವಿಗೆ ಬಸಿಯೋದು ಅಂತ. ಅದಕ್ಕೆ ಇನ್ನು ಶಾವಿಗೆನ ಕೆಳಗಿಳಿಸ್ಕೊಡ್ತಾ ಇದ್ದಾರೆ ಜಯಂತ್. ನಮ್ಮ ಅತ್ತೆ ಹೆಂಗೆ ಅಂತಂದರೆ ಈ ಥರದ್ದು ಸ್ಟೋರೇಜ್ ಮಾಡೋದ್ರಲ್ಲಿ ಮಾಸ್ಟರ್. ನಮ್ಮ ಅತ್ತೆ ಸಖತ್ತಾಗಿ ಸ್ಟೋರೇಜ್ ಮಾಡ್ತಾರೆ. ಅದು ವಸ್ತುಗಳಾಗಿರ್ಬೋದು, ಫುಡ್ ಆಗಿರ್ಬೋದು, ಚೆನ್ನಾಗಿರುತ್ತೆ. ನನಗೆ ನಮ್ಮ ಅತ್ತೆದೆಲ್ಲ ಒಂದು ಸಿಸ್ಟಮೆಟಿಕ್ ಏನಿದೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾವಾಗ ಹೋದರೂ ಕೂಡ ಅದೆಂಗತ್ತೆ, ಇದೆಂಗತ್ತೆ, ಇದು ಯಾಕತ್ತೆ, ಅದು ಯಾಕತ್ತೆ ಅಂತಂದೇಳಿ ತಲೆ ಸಕ್ಕ ತಿಂತಾ ಇರ್ತೀನಿ. ಅಷ್ಟು ಎಂಜಾಯ್ ಮಾಡ್ತೀವಿ ಅಲ್ಲಿ ಹೋಗ್ಬಿಟ್ರೆ. ಬಟ್ ಏನು ಅಲ್ಲಿ ಹೋದ್ರೆ ಕಡಿಮೆ ಟೈಮ್ ಇರ್ತೀವಲ್ಲ, ಅದೊಂದು ಬೇಜಾರು. ನಾನಿಲ್ಲಿ ಒಗ್ಗರಣೆಗೆ ಅಂತೇಳಿ ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ಅತ್ತೆ ಇನ್ನೂ ಹೆಚ್ತಾ ಇದ್ದಾರೆ. ನಮ್ಮ ಅಕ್ಕ ಇಲ್ಲಿ ಒಂದು ಕಡೆ ದೇವ್ರಿಗೆ ಏನು ಎಡೆ ಹಾಕ್ತೀವಲ್ಲ, ಚಂಪ್ ಕೂರಿಸಿ ದೇವರು ಅಂತ ಹೇಳಿ ಮಾಡ್ತಾರಲ್ಲ, ಹಿರಿಯರು ಮಾಡ್ತಾರಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಸೊ ಅದೆಲ್ಲ ನನಗೆ ಗೊತ್ತಾಗಲ್ಲ. ನಮ್ಮ ಮನೇಲಿದ್ದರೆ ನಾವು ಮಾಡ್ಕೊತೀವಿ. ಯಾರು ನಡೆಸ್ಕೊಂಬಂದಿರ್ತಾರೆ ಅವ್ರಿಗಷ್ಟೇ ಅದು ಪದ್ಧತಿಗಳು ನೀಟಾಗಿ ಗೊತ್ತಿರುತ್ತೆ. ಇಲ್ಲಿ ನಮ್ಮ ಅಕ್ಕನೇ ಎಲ್ಲ ನೋಡ್ಕೊಳ್ಳೋದು, ಎಲ್ಲ ಮ್ಯಾನೇಜ್ ಮಾಡೋದು, ಎಲ್ಲ ನಡೆಸೋದು. ಹಾಗಾಗಿ ಅವಳಿಗೆ ಇದನ್ನೆಲ್ಲ ಬಿಟ್ಟಿರ್ತೀನಿ. ಹೋದರೆ ಲೈಟಾಗಿ ಮೇಲ್ಮೇಲೆ ಅಷ್ಟೇ ನಮ್ಮದು ಕೆಲಸ. ಸೊ ಜಯಂತಿನ ಕುತ್ಕೊಂಡು ಸದ್ಯಕ್ಕೆ ಯಾಕೋ ಆರಾಮಾಗಿ ಲಾಗ್ ಮಾಡ್ತಿದ್ದಾರೆ. ಅದರ್ವೈಸ್ ಎದುರುಗಡೆ ಇನ್ನೊಂದು ರೂಮ್ ಇದೆ, ಅಲ್ಲೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ಮನೆಯಿಂದ ಬರುವಾಗ ಸ್ಟ್ರಿಕ್ಟ್ಲಿ ರೂಲ್ಸ್ ಮಾಡ್ಕೊಂಡೇ ಬಂದಿದ್ದೆ ನಾನು. ನೀನು ನಿಮ್ಮಮ್ಮರ ಮನೆಗೆ ಬಂದರೆ ರೂಮಲ್ಲಿ ಹೋಗಿ ಮಲ್ಕೊಳ್ಳಲ್ಲ ಅಂದರೆ ಮಾತ್ರ ಬರ್ತೀನಿ ನೋಡು ಅಂತ. ಯಾಕಂದರೆ ಹಂಗೆ ಮಾಡ್ತಿರ್ತಾರೆ ಅವರು. ನಾವು ಹೆಂಗೆ ಎಲ್ಲರೂ ಕುತ್ಕೊಂಡು ಹಾಲಲ್ಲಿ ಮಾತಾಡ್ಕೊಂಡು ನಗ್ತಿರ್ತೀವೋ ನನಗೆ ಹಾಗೆ ಇರಬೇಕು. ಅದರ್ವೈಸ್ ಅಲ್ಲಿ ಮೂಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ತುಂಬ ಸಿಟ್ಟು ಬರ್ತಿರುತ್ತೆ. ಅದಕ್ಕೆ ರೂಲ್ಸ್ ಹಾಕಿ ಕರ್ಕೊಂಬಂದಿದ್ದೆ. ಇದೇ ಬುಕ್ ಅನ್ಸುತ್ತೆ. ಹೌದು, ಇದೇ ಬುಕ್ಕೆ. ಹೋದ ವರ್ಷ ಇಲ್ಲ, ಅವತ್ತು ಏನೇ ಇತ್ತು.
ಇನ್ನು ಸಮ್ಟೈಮ್ಸ್ ಫುಲ್ಲು ನಗ್ತಾ ಇರ್ತೀವಿ. ಯಾಕೆ ಗೊತ್ತಾ, ನಮ್ಮ ಅಕ್ಕಂದು ಮತ್ತು ನಮ್ಮ ಅತ್ತೆದು ಕಾನ್ವರ್ಸೇಷನ್ಸ್ ಅಂತೂ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಲೈವಾಗಿ ಆಗೋಣ ಅಂತ ಅನ್ಕೊತೀನಿ, ಬಟ್ ಅವ್ರ ಪರ್ಮಿಷನ್ ಇರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಬಟ್ ಚೆನ್ನಾಗಂದ್ರೆ ಚೆನ್ನಾಗಿರುತ್ತೆ. ನಾನು ಅಂತೂ ಭಯಂಕರ ನಗ್ತಿರ್ತೀನಿ ಅಲ್ಲೋದ್ರೆ ಅವರಿಬ್ಬರು ಮಾತಾಡೋದು ನೋಡಿ. ಅವರು ನೀನು ನೋಡ್ಕೊಂಡು ಹೇಳಿದ್ರೆ ಅವರು ಹಂಗೆ ಮಾಡ್ತಾರೆ. ನಾನು ವಿಡಿಯೋ ಮಾಡ್ತಿದ್ವಿ ನೋಡ ಹಿಂಗ ಇನ್ನೊಂದ್ಸರಿ ಹೇಳ ಹೊಂಟಿಲೆ ಕೆಳಗಿಂದ ಹೆಂಗೆ ಬರ್ತೀನಿ ಮನೆ ಹತ್ತಾರಲ್ಲ ಬಟ್ಟೆ ಇನ್ನೊಂದು ಸ್ವಲ್ಪ ಸಣ್ಣ ಮಾಡಿಸ್ಲೆ. ಕರೆಕ್ಟ್ ಬೀಳುತ್ತೆ, ಕರೆಕ್ಟ್ ಐತೈತೆ. ಹ್ಞೂ, ಸಣ್ಣಕ್ಕೆ ಮಾಡಿಸಿದ್ರೆ ಬೀಳ್ತೈತೆ. ಹಾಗೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಹಂಗೆ ಏನು ಟೈಮ್ ಆಗ್ತಾ ಬಂದಂಗೆ ಎಲ್ಲ ಮೋಡ ಮುಚ್ಕೊಂಡು ಒಂಥರ ವೆದರ್ ಸಖತ್ತಾಗಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಅತ್ತೆ ಮನೆ ಹತ್ರ ನಾನು ಹೋಗಿಬಿಟ್ರೆ ಸಾಕು, ಅಲ್ಲಿರೋ ಜನ ಎಲ್ಲ ಬಂದು ಮಾತಾಡ್ಸ್ತಾರೆ. ಆಮೇಲೆ ಫೈಂಡ್ ಔಟ್ ಮಾಡ್ತಾರೆ, ಹನುಮಕ್ಕನ ಚಿಕ್ಕ ಸೊಸೆ ಅಂತೇಳಿ ಮಾತಾಡ್ತಿರ್ತಾರೆ. ಅದು ಒಂಥರ ಖುಷಿ ಕೇಳಿಸ್ಕೊಳ್ಳೋದಕ್ಕೆ. ಇನ್ನು ನಮ್ಮ ಅತ್ತೆ ಪಾನಕ ಮಾಡೋದಕ್ಕೆ ಬೆಲ್ಲನ ಚೆಚ್ಚಿ ನೀರಲ್ಲಿ ಹಾಕೋದಕ್ಕೆ ಅಂತೇಳಿ ರೆಡಿ ಮಾಡಿ ಇಕ್ತಾ ಇದ್ದಾರೆ. ನಾನು ನೋಡಿ ಹೆಂಗೆ ಕೂತ್ಕೊಂಡಿದ್ದೀನಿ, ಆರಾಮಾಗಿ ಮಿಂಚು ಬಿಡ್ತಾ ಇಲ್ಲ ಅಂತೇಳಿ. ಸ್ವಲ್ಪ ಜನ ಮಕ್ಕಳನ್ನೆಲ್ಲ ಕೂಡ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡ್ಕೊತ ಮಾತಾಡ್ಕೊತ ಚೆನ್ನಾಗಿ ಫನ್ ಮಾಡ್ತಿದ್ವಿ. ನಮ್ಮ ಅಮ್ಮೂ ಅಷ್ಟೇ, ನಾನು ಹೋಗ್ಬಿಟ್ರೆ ಅವಳು ಹಿಂಗೆ ನನ್ನ ಜೊತೆ ಮಾತಾಡ್ಕೊತಾ ಇರ್ತಾಳೆ. ಬಟ್ ನಾನು ಏನಾದ್ರು ಮಾಡೋಣ ಅಂತಂದರೆ ಬೇಡ ಬಿಡ್ರಂಟಿ ನಾನು ಮಾಡ್ತೀನಿ, ಬೇಡ ಬಿಡ್ರಂಟಿಂದ ಮಾಡ್ತೀನಿ ಅಂತ ಇರ್ತಾಳೆ. ಮಿಂಚು ಒಂದು ಸ್ವಲ್ಪ ಚೆನ್ನಾಗಿದ್ಲು ಫ್ರೆಂಡ್ಸ್, ಆಟ ಆಡೋದ್ಲು. ಇನ್ನು ಹೊಟ್ಟೆ ಚುರುಕಂತೇನೋ ಸ್ಟಾರ್ಟ್ ಮಾಡಿಬಿಟ್ಲು ಕಿರಿಕಿರಿ. ಒಂದು ಸ್ವಲ್ಪ ಲೈಟಾಗಿ ಜಾಸ್ತಿ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳಿಗೆ ಫಸ್ಟೇ ನಿಪ್ಪಲ್ ಬೇಕು ನಿದ್ದೆ ಬಂದರೆ. ಸೊ ಅಲ್ಲಿ ನಿಪ್ಪಲಿರಲ್ಲ, ಅದು ಒಂದು ಸ್ವಲ್ಪ ತಲೆನೋವಾಗ್ಬಿಡ್ತು. ಜಯಂತ್ ಏನೇನೋ ಕೊಡ್ತಾರೆ ತಿನ್ನೋದಕ್ಕೆ, ಆದರೂ ಅದೆಲ್ಲ ಬೇಡ ಅಂತಿದ್ರು. ಆಮೇಲೆ ಗೊತ್ತಾಯ್ತು ನಮಗೆ ಇವಳಿಗಿನ್ನು ನಿದ್ದೆ ಬಂದಿದೆ ಅಂತೇಳಿ ಎದುರುಗಡೆ ಮನೇಲಿ ಬೇರೆಯವ್ರದ್ದು ನಿಪ್ಪಲ್ ಇಸ್ಕೊಂಬಂದು ತೊಳೆದು ಅದಕ್ಕೆ ಹಾಲು ಹಾಕಿ ಕೊಡಬೇಕು ಅಂತ ಹೇಳಿ ನಾವು ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ನಮ್ಮ ಅತ್ತೆ ಇರೋ ಅಷ್ಟು ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನಂತಂದರೆ ಎಲ್ಲದೂ ಕೂಡ ರೆಡಿ ಮಾಡಿದ್ದಾಯಿತು, ಅಡುಗೆ ಕೂಡ ಎಲ್ಲದೂ ಆಯಿತು. ಸೊ ಮಿಂಚುಗೆ ಒಂದು ಸ್ವಲ್ಪ ಹಾಲು ಕುಡಿಸಿ ಅವಳನ್ನ ಸಮಾಧಾನ ಮಾಡಿಸಿದ್ರೆ ದೊಡ್ಡ ಕತೆ ಆಗಿಬಿಡ್ತು, ಹೆಡ್ಡೇಕ್ ಮಾಡಿಬಿಟ್ಲು ಅವಳು. ಹಾಗೆ ಇನ್ನೂ ಒಬ್ಬರು ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಸೊ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರ ಪಾಪ ಒಬ್ಬನಿದ್ದಾನೆ, ಅವನಂತೂ ತುಂಬ ಇಷ್ಟ ನನಗೆ. ಇತ್ತೀಚೆಗೆ ಅವನ ನೋಡಬೇಕು ಅಂತ ಅನಿಸ್ಬಿಡುತ್ತೆ ಸಮ್ಟೈಮ್ಸ್, ಅಷ್ಟು ಕ್ಯೂಟ್ ಇದ್ದಾನೆ, ಇಷ್ಟ ನನಗೆ ಅವನು. ಹಾಗೆ ನಾವಿಲ್ಲಿ ಇವಾಗ 3 ಜನ ಸೊಸೆಯರು. ಸೊ 3 ಜನ ಇದ್ದೀವಿ, 4 ಜನ ಇರಬೇಕಿತ್ತು. ಸೊ 3 ಜನ ಇದ್ದೀವಿ. 3 ಜನ ಬಂದರೂ ಕೂಡ ಅಷ್ಟೇ ಚೆನ್ನಾಗಿ ಖುಷಿಯಾಗಿ ಇದ್ದು ಹೋಗ್ತೀವಿ. ಅದಕ್ಕೆ ಮೇನ್ ಅಂತಂದರೆ ಇವರೇ ನೋಡಿ, ನಮ್ಮ ಅಕ್ಕ ಕುದ್ದಿರುವಂಥದ್ದನ್ನೆಲ್ಲ ಸ್ಮ್ಯಾಶ್ ಮಾಡಿ ಮಸಿತಾ ಇದ್ದಾರೆ ಫ್ರೆಂಡ್ಸ್. ನೋಡ್ಕೊಳ್ರಿ, ನಿಂಗೆ ಖಾರ ಪುಡಿ ಕಡಿಮೆ ಹಾಕ್ರಿ. ಖಾರ ಏನಿಲ್ಲ. ಹಾಂ, ಇವಾಗ ಒಗ್ಗರಣೆ ಕೊಡೋದು. ಇವಾಗ ಮಸ್ತೆ ಇದು ಯಾಕೆ ಹೆಚ್ಚಿಟ್ಕೊಂಡಿಯಕ್ಕ? ಇದು ಪಲ್ಯಕ್ಕೆ ಮಸಾಲೆ, ಇದು ಗ್ರೀನ್ ಮಸಾಲೆ ಅಲ್ಲ, ಪಲ್ಯಕ್ಕಲ್ಲ ಇದು. ಡನ್. ಇಲ್ಲಿ ಆಲೂಗಡ್ಡೆ ಮತ್ತು ಏನವು ಜಲ್ದಿ ಬಾಯಿಗೆ ಬರಲ್ಲ ನುಗ್ಗೆಕಾಯಿ, ಅವು ಕುದೀತಾ ಇದ್ದಾವೆ. ಮಳೆ ಬರ್ತಾ ಇದೆ. ಆನೆಕಲ್ ಮಳೆ ಬಂದರೆ ಚೆನ್ನಾಗೆ. ನಾವು ಮೊನ್ನೆ ಬಂದಾಗ ಅತ್ತೆ ನೋಡೇ ಇರಲಿಲ್ಲ, ಎಲ್ಲ ಬರೀ ವಿಡಿಯೋದಾಗೆ ನೋಡಿದ್ವಿ. ಅದಕ್ಕೆ ಇವಾಗ ಬಂದರೆ ನೋಡ್ತೀನಿ. ವೆದರ್ ಚೆನ್ನಾಗಿದೆ. ಇಲ್ಲಿ ಮತ್ತೆ ಬಟ್ಟೆ ಮಾಡಿಸ್ತಾ ಇದ್ದಾರೆ. ಪ್ಲಸ್ ಜಯಂತ್ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ತಡೀರಿ. ಅವ್ರದ್ದು ಫೇವ್ರೆಟ್ ಸ್ಪಾಟ್ ಇದು. ಹಿ ನಮ್ಮಮ್ಮು ಕ್ಯಾಮ್ರಾ ನೋಡಿದ ತಕ್ಷಣ ಹಂಗೆ ವಾಪಸ್ ಹೋಗ್ತಾಳೆ. ಮನೆ ಹೊರಗಡೆ ಈ ಥರ ತುಂಬಿದ ನೀರುಗಳು ಮತ್ತು ಬಚ್ಚಲಲ್ಲೊಂದು ಒಲೆ, ಅದೇ ಒಲೆ ಯಾವಾಗಲೂ ಹುರಿತಿರುತ್ತೆ, ಯಾವಾಗಲೂ ಬಿಸಿನೀರು ಸ್ಟಾಕ್ ಇರುತ್ತೆ. ಇದೆಲ್ಲ ನೋಡೋದಕ್ಕೆ ಎಷ್ಟು ಸಖತ್ ಅನಿಸುತ್ತಲ್ಲ. ನನಗೆ ಆ್ಯಕ್ಚುಲಿ ಹಿಂಗಿರಬೇಕು ಅಂತ ತುಂಬ ಇಷ್ಟ. ಬಟ್ ನಾವು ನೋಡಿದ್ರೆ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿಗೆ ಬಂದಾಗ ಮಾತ್ರ ಚೆನ್ನಾಗಿರುತ್ತೆ. ಬಾರ ಇಲ್ಲಿ, ನಿನ್ನ ಕಲರ್ಗೆ ನಾಚಿ ಬೆರಗಾಗಿ ನೀರಾಗಿ ಹೋಗಬೇಕು. ಸರ್ಕಳತ್ತೆ ಇಲ್ಲಿ. ಹಾಂ, ಪೊದೆಲ್ಲಿ ಸೇರ್ಕೊಂಡಿರ್ತಾನೆ. ಸ್ಮೈಲ್ ಪ್ಲೀಸ್. ಏನಾ ಬರೇ ಎಲ್ಲಿಗೆ ಏನಾಯ್ತು?
ಹಾಗೆ ಇನ್ನು ಇದು ಇನ್ನೂ ಒಂದು ಮನೆ ಅಂದರೆ ಸಣ್ಣದಾಗಿ ಎರಡೇ ಎರಡು ರೂಮ್ ಇದೆ, ಇದು ಎದುರುಗಡೆ ಇದೆ. ಸೊ ಎದುರ ಬದ್ರ ಈ ಥರದ ಎರಡು ಚಿಕ್ಕ ಚಿಕ್ಕ ಮನೆಗಳು ನಮ್ಮ ಅತ್ತೆ ಮನೆ. ಚೆನ್ನಾಗಿದೆ. ಇದರಲ್ಲಿ ಇಷ್ಟು ವರ್ಷಗಳಿದ್ದಾರೆ. ನಮ್ಮ ಜಯಂತ್ ಆಲ್ಮೋಸ್ಟ್ ಹುಟ್ಟಿದಾಗ ಈ ಮನೆಗಳಿಗೆ ಬಂದಿದ್ದು. ಅಂದರೆ ಇದಕ್ಕಿಂತ ಚಿಕ್ಕದಾಗಿದ್ದು ಮನೆಗಳು. ಇವಾಗ ಇವ್ರು ಬೆಳೀತಾ ಬೆಳೀತಾ ಮನೆಗಳು ಕೂಡ ಬೆಳೆದ್ಬಿಟ್ಟಿದೆ, ಅಂದರೆ ಕಟ್ಟಿಸ್ಕೊಂಡಿದ್ದಾರೆ. ಸೊ ಹಾಗೆ ಇನ್ನೊಬ್ಬರು ಮಾವ ಮತ್ತು ಅಕ್ಕ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದಾಗ ಇನ್ನೇನು ಅವ್ರ ಜೊತೆ ಮಾತಾಡ್ಕೊತ ಕೂತ್ಕೊಂಡ್ಬಿಟ್ವಿ. ಸೊ ಅದಾದಾಗ ಇನ್ನು ಟೈಮ್ ಆಯಿತು ಅಂತಂದಾಗ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೇಲಿ ನಮ್ಮ ಜಯಂತ್ 4ನೇವರು, ಇನ್ನು 3 ಜನ ಮಾವಂದರು ದೊಡ್ಡವರು. ಸೊ ಅವರೆಲ್ಲ ಬಂದು ಪೂಜೆ ಸ್ಟಾರ್ಟ್ ಮಾಡಿ ಕೂತ್ಕೊಂಡಿದ್ದಾರೆ. ಸೊ ಎಲ್ಲರದ್ದು ಕೂಡ ಪೂಜೆ ಆಯಿತು. ಇನ್ನು ಊಟದ ಇವತ್ತು ಸ್ಪೆಷಲ್ ಗೊತ್ತಲ್ಲ, ಹಬ್ಬದೂಟ ಕೂಡ ಮಾಡೋದಿತ್ತು. ನನಗೆ ಈ ಶಾವಿಗೆ ಬಸ್ದಿರೋದು ಅದೆಲ್ಲ ತಿಂದು ಅಭ್ಯಾಸ ಇಲ್ಲ. ಸೊ ಇಲ್ಲಿ ಬಂದರೆ ಮಾತ್ರ ಅದನ್ನು ಕಂಪಲ್ಸರಿ ತಿಂತೀವಿ ನಾವು. ಇನ್ನೂ ಒಂದು ಟೈಮ್ ಚಹಾ ಕುಡಿದು ಆಮೇಲೆ ಊಟ ಮಾಡ್ಕೊತ ಕೂತ್ಕೊಂಡ್ವಿ. ಸೊ ನಮ್ಮ ಮಿಂಚು ಕೊಟ್ಟಿರೋ ಕಾಟಕ್ಕೆ ನಾನು ವೀಡಿಯೋ ಶೂಟೇ ಮಾಡಲಿಲ್ಲ, ಹಾಗಾಗಿ ಅದೇನೂ ಆಗಲಿಲ್ಲ. ಇನ್ನು ಅನ್ನ ಸಾರು ಸಪ್ರೇಟಾಗಿ ಶಾವಿಗೆ ಬಸ್ತಿರೋ ತಗೊಳ್ರಿ ಅಂತಂದರು. ಇಲ್ಲಪ್ಪ ನಾನಂತರೂ ತಿನ್ನಲ್ಲ ಅಂತ ಹೇಳಿದ್ದಕ್ಕೆ 2ರಿಂದ 1 ಅಂತ ಹಾಕೊಟ್ಟಿದ್ದಾರೆ. ಇನ್ನೊಂದಷ್ಟು ಚಕ್ಲಿ ಹಪ್ಪಳಗಳೆಲ್ಲ ಅಲ್ಲಿ ಸೈಡಿಗೆ ಕಾಣಿಸಿದಲ್ಲ. ಇದು ನೋಡಿ ಇವತ್ತಿನ ಹಬ್ಬದೂಟ ಪ್ಲಸ್ ಹಬ್ಬದ ಲಾಗ್ ಹೀಗಿದೆ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಟಾಟಾ, ಬಾಯ್.